ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಶಾಸಕರಾದ ಯತ್ನಾಳ್ ಸಾಹೇಬ್ರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನೇರಿ ಶ್ರೀಗಳನ್ನ ವಿಜಯಪುರ ಜಿಲ್ಲೆಯಿಂದ ಹೊರಹಾಕಿದ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಅವರ ಭಾಷೆಯಿಂದಾಗಿ ಅವರಿಗೆ ನಿಷೇಧ ಅನ್ನೋದು ಕಾಂಗ್ರೆಸ್ ಪಕ್ಷದವರ ವಾದ. ಆದ್ರೆ ತಾವು ಹೇಳ್ತಿದ್ದೀರಿ ಇದ್ರ ಹಿಂದೆ ಇರೋದು ಪ್ಯೂರ್ ರಾಜಕಾರಣ ಅಂತ ಹೇಳಿ. ಈಗ ನೋಡಿ ಮೇಡಮ್, ಈಗ ನಿಜಗಾನಂದ ಸ್ವಾಮಿ, ಶಾನೆಹಳ್ಳಿ ಸ್ವಾಮಿ ಮತ್ತು ಅನೇಕ ಈ ಬಸವ ತತ್ವದ ಹೇಳುವಂಥ ಸ್ವಾಮಿಗಳು ಸನಾತನ ಹಿಂದೂ ಧರ್ಮದ ದೇವಾನುದೇವತೆಗಳ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ. ಹಾಗಾದರೆ ಅವ್ರನ್ನೂ ನಿರ್ಬಂಧ ಹಾಕಬೇಕಾಗಿತ್ತಲ್ಲ, ಅವ್ರನ್ನೂ ಗಡಿಪಾರು ಮಾಡಬೇಕಾಗಿತ್ತಲ್ಲ ರಾಜ್ಯದಿಂದ. ಕನ್ನೇರಿ ಶ್ರೀಗಳು ಸನಾತನ ಧರ್ಮದ ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಕನ್ನೇರಿ ಶ್ರೀಗಳದು ಅವರಿಗೆ ಕಾಂಗ್ರೆಸ್ನವ್ರಿಗೆ ಕರ್ಕಶವಾಗಿ ಕೇಳ್ತಾ ಇದೆ. ಅದೇ ನಿಜಗುಣಾನಂದ ಸ್ವಾಮಿ ಮಾತಾಡಿದ್ದು, ಶಾನೆಹಳ್ಳಿ ಸ್ವಾಮಿ ಮಾತಾಡೋದು, ಇನ್ನಿತರ ಮೊನ್ನೆ ಯಾರೋ ಒಬ್ಬರು ಮಾತಾಡಿದ್ರಲ್ಲಿ ಇದರಲ್ಲಿ ಚಿತ್ತಾಪುರ್ನಲ್ಲಿ ಅವ್ರು ಆಡಿದಂಥ ಭಾಷೆ, ನ್ಯಾಯದ ಬಗ್ಗೆ ಮಾತಾಡೋಂಥ ಭಾಷೆಗಳು ಇವ್ರನ್ನೇ ಯಾಕೆ ಗಡಿಪಾರು ಮಾಡ್ತಾಯಿಲ್ಲ ಕಾಂಗ್ರೆಸ್ನವರು? ಇವರು ಕೆಲವೊಂದು ಜನ ಕಾಂಗ್ರೆಸ್ಸಿನ ಮೌತ್ ಪೀಸ್ ಆಗಿದ್ದಾರೆ, ಕಾಂಗ್ರೆಸ್ಸಿನ ವಕ್ತಾರರಂಗೆ ಮಾತಾಡ್ಲಕತ್ತಾರೆ. ಅದಕ್ಕೆ ಕನ್ನೇರಿ ಸ್ವಾಮಿಗಳು ಇವತ್ತು ಆವೇಶದಿಂದ ಇಂಥ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವುದು, ಎಲ್ಲಿ ಬಸವಣ್ಣವ್ರು ಎಲ್ಲಾದರೂ ಅವಹೇಳನ ಮಾಡೋದಂಥದ್ದು. ನೀವು ಶರಣ ಸಂಸ್ಕೃತಿ ಹೇಳ್ತಾರೆ, ಬಸವಣ್ಣ ಸಂಸ್ಕೃತಿ ಹೇಳ್ತಾರೆ. ಇವರು ಮಾತನಾಡುತ್ತಾ, ಇವರು ಉಪಯೋಗ ಮಾಡುವಂಥ, ಇವರು ಸಾಮಾಜಿಕ ಜಾಲತಾಣದಲ್ಲಿ ಸ್ವಾಮಿಗಳ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಅವ್ರು ಕಮೆಂಟ್ ಮಾಡೋದು ಬಸವ ತತ್ವಗಳದ್ದು ನೋಡಿಬಿಟ್ರೆ ಇವರು ಪ್ಯೂರ್ ನಕ್ಸಲೈಟ್ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿ ಏನೋ ಗುತ್ತಿಗೆ ಹಿಡಿದು ಬಿಟ್ಟಿದ್ದಾರೆ. ಬಸವಣ್ಣ ಧರ್ಮ, ಲಿಂಗಾಯತ ಧರ್ಮ ಅನ್ನೋರಂಗೆ ಮಾತಾಡ್ತಾರೆ. ಬಟ್ ಇಲ್ಲಿ ಮಾತನಾಡ್ತಿರೋದು ಹಂಗೆ ಅಲ್ವಾ? ಕನ್ನೇರಿ ಶ್ರೀಗಳು ಅವಹೇಳನಕಾರಿಯಾದ ಶಬ್ದಗಳನ್ನ ಬಳಕೆ ಮಾಡುವ ಮೂಲಕ ಇಡೀ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಆ ಮೂಲಕ ಬಸವ ತತ್ವಕ್ಕನ್ನು ಅವಮಾನ ಮಾಡಿದ್ದಾರೆ, ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಈ ಲಿಂಗಾಯತ ಧರ್ಮ ಅಂತ ಹೇಳೋರು, ಲಿಂಗಾಯತ ಧರ್ಮ ಯಾವಾಗ ಸ್ಥಾಪನೆ ಆಯ್ತು ರೀ? ಬಸವಣ್ಣರು ಸ್ಥಾಪನೆ ಮಾಡಿದ್ದು ಅನುಭವ ಮಂಟಪ, ಲಿಂಗಾಯತ ಧರ್ಮ ಅಲ್ಲ. ಅಲ್ಲಿ ಅನುಭವ ಮಂಟಪದಲ್ಲಿ ಇರುವಂತಹ ಅಧ್ಯಕ್ಷರು ಅಲ್ಲಮ್ಮ ಪ್ರಭುಗಳು, ಅವರು ದಲಿತ ಸಮುದಾಯದಿಂದ ಬಂದಂಥವ್ರು. ಎಲ್ಲ ಜಾತಿ ಜನಾಂಗದವ್ರನ್ನ ತೊಗೊಂಡು ಅವರು ಅನುಭವ ಮಂಟಪ ಕಟ್ಟಿದ್ರೆ ವಿನಃ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಕಟ್ಟಲೇ ಇಲ್ಲ. ಕಟ್ಟಿದ್ರೆ ಇನ್ನೂವರೆಗೆ ಅಸ್ಪೃಶ್ಯತೆ ಯಾಕೆ ಉಳಿತು ಈ ದೇಶದಲ್ಲಿ? ಬಸವಣ್ಣವರ ಹೆಸರನ್ನು ತಮ್ಮ ಅವಶ್ಯಕತೆ ಅನುಗುಣವಾಗಿ ನಕ್ಸಲೈಟ್ ವಿಚಾರಧಾರೆ ಇರುವಂಥ ಕೆಲವೊಂದು ಭಗವಾ ಡ್ರೆಸ್ನಲ್ಲಿರುವಂಥ ಸ್ವಾಮೀಜಿಗಳು ಮಾಡಿದಂಥದ್ದು, ಅದರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವತ್ತು ಶರಣ ಸಂಸ್ಕೃತಿ ಹೇಳೋರು, ಬಸವಣ್ಣ ಸಂಸ್ಕೃತಿ ಹೇಳೋರು ಅವರ ಭಾಷೆ ದಾಟಿ ಏನಿದೆ ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರಿಂದ ಕನ್ನೇರಿ ಶ್ರೀಗಳು ಮಾತನಾಡಿದ್ದಾರೆ. ಇವ್ರಿಗೆ ತಾಕತ್ತಿದ್ರೆ ಇಸ್ಲಾಂ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳನ್ನು ಮಾತಾಡಿದ್ರೆ ಇವ್ರನ್ನೆಲ್ಲ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಡ್ತಾರೆ ಅವರು. ಅದಕ್ಕೆ ವಿಶಾಲವಾದಂಥ ತಳದಿರುವಂಥ ಸನಾತನ ಧರ್ಮಕ್ಕೆ ಯಾರು ಬೇಕಾದರೂ ಏನು ಮಾತಾಡಿದ್ರು ಅದೊಂದು ರೀತಿ ವಿಶಾಲವಾದಂಥ ಆಕಾಶ. ಇಂಥವೆಲ್ಲ ಎಷ್ಟೋ ನಮ್ಮ ಕ್ರಾಂತಿಗಳನ್ನು, ನಮ್ಮ ಸನಾತನ ಧರ್ಮದ ಮೇಲೆ ಆದಂಥ ಮೊಘಲರಿಂದ ಹಿಡಿದು ಟಿಪ್ಪು ಸುಲ್ತಾನಿಂದ ಹಿಡಿದು ಸಾವಿರಾರು ವರ್ಷಗಳಿಂದ ಇಂಥ ಎಲ್ಲ ಕಷ್ಟಗಳನ್ನು, ಇಂಥ ದುಷ್ಟರನ್ನು ನೋಡ್ಕೊಂಡು ಬಂದಿದೆ. ಆದರೆ ಇವತ್ತು ಅವರು ಅತಿಯಾಗಿ ಮಾತಾಡ್ತಿರೋದ್ರಿಂದ 2 ತಿಂಗಳಿನಿಂದ ನಿಮ್ಮ ಮನೆಯಲ್ಲಿರುವಂಥ ದೇವರುಗಳನ್ನು ಒಯ್ದು ಹೊಳೆಗೆ ಹೋಗಿರಿ, ಒಂದು ರೀತಿ ನಿಮ್ಮ ಮನೆಯಾಗೆ ಒಂದು ಮ್ಯೂಸಿಯಂ ಆಗಿದೆ ಅಂತ ಹೇಳ್ತಾರೆ. ಮದ್ಯಪಾನ ಮಾಡಿದ್ರೆ ತಪ್ಪೇನು ಅಂತ ಹೇಳ್ತಾರೆ, ಮಾಂಸಾಹಾರ ಮಾಡಿದ್ರೆ ತಪ್ಪೇನು ಅಂತ ಹೇಳ್ತಾರೆ. ಅಂದಾಗ ಇವರು ಯಾವ ಶರಣ ಸಂಸ್ಕೃತಿ ಇರೋದು, ಯಾವ ಬಸವ ಸಂಸ್ಕೃತಿ? ಇದೊಂದು ಟೀಮ್ ಆಗಿದೆ. ಈ ಟೀಮು ಇವತ್ತು ಸಿದ್ದರಾಮಯ್ಯನವರು MB ಪಾಟೀಲ್ರ ಒಂದು ಏನು ಡೈರೆಕ್ಷನ್ ಮೇಲೆ ಈ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಬಿರುಕು ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದೆ. ಈಗ ಕನ್ನೇರಿ ಶ್ರೀಗಳು ಹಂಗೆ ಹೇಳ್ತಾರೆ, ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಮಂಡಳಿ ಇದು ಯಾವ ಬಸವ ತತ್ವ ಅಭಿಯಾನನೂ ಅಲ್ಲ, ಏನೂ ಅಲ್ಲ ಅಂತ ಹೇಳಿ ನೀವು ಹೇಳ್ತೀರಿ. MB ಪಾಟೀಲ್ರು ಸಿದ್ದರಾಮಯ್ಯನವರು ಹಿಂದಿದ್ದಾರೆ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ.
ಸಮುದಾಯದವರು ಬಂದು ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಕೇಳಿದ್ರೆ ಹೊರತು ಇದು ನನ್ನ ಚಿಂತನೆ ಅಲ್ಲ, ನನಗೂ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೂ ಸಂಬಂಧನೇ ಇಲ್ಲ, ಇದು ಸಿದ್ದರಾಮಯ್ಯನವ್ರ ಮಾತು. ಹಂಗೆ ಹೇಳ್ಬೇಕಾಗ್ತದೆ, ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾರೆ. ಈಗ ಅವರು ನೋಡಿ, ಸಿದ್ದರಾಮಯ್ಯನವರು ನೀವು ಯಾವುದೇ ಸಮುದಾಯದವ್ರು ಹೋದರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಮೊನ್ನೆ ಒಂದು ಹೇಳಿಕೆ ಕೊಟ್ಟರು, ಮುಸ್ಲಿಮರ ಶಿಕ್ಷಣಕ್ಕಾಗಿ ಬೇಕಾದಷ್ಟು ಹಣ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಇದ್ದ ರಾಜ್ಯದಲ್ಲಿರುವಂಥ ಶಾಲೆಗಳು, ಕನ್ನಡ ಶಾಲೆಗಳು ಎಲ್ಲ ಹಾಳಾಗಿ ದುಡ್ಡು ಇಲ್ಲಾರ್ದ್ರೆ ಹಾಳಾಗಿ ಹೋಗ್ತಾಯಿವೆ. ಹಂಗೆ ಅವರು ದಿನಕ್ಕೊಂದು ರೀತಿ ಸಿದ್ದರಾಮಯ್ಯನವ್ರು ಹೇಳ್ಕೊಂಡು ಹೋಗ್ತಾರೆ, ನಂದೇನೂ ಪಾತ್ರ ಇಲ್ಲ. ಆದರೆ ಮುಖ್ಯ ಪಾತ್ರ ಯಾರು? ಸಿದ್ದರಾಮಯ್ಯನವರು. ಇವರು ಡೈರೆಕ್ಟರ್ ಯಾರು? ಎಂ ಬಿ ಪಾಟೀಲ್ರು. ಈ ಸನಾತನ ಧರ್ಮ ಅಂತ ಹೇಳಿ ನೀವು ಹೇಳ್ತೀರಿ, ಕನ್ನೇರಿ ಶ್ರೀಗಳು ಕೂಡ ಹಿಂದೂಗಳೆಲ್ಲ ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಯಾರು ಪ್ರತ್ಯೇಕ ಧರ್ಮವನ್ನ ಕೇಳ್ತಿದ್ದಾರೆ ಅವ್ರು ಹೇಳೋದೇನು? ಸನಾತನ ಅಂತಂದ್ರೇನೆ ವೈದಿಕ, ಬ್ರಾಹ್ಮಣ್ಯ, ಶೋಷಣೆ, ಹೀಗಾಗೇನೆ ಪ್ರತ್ಯೇಕವಾದ ಧರ್ಮ ಬೇಕು ಅಂತ ಹೇಳಿ ಹಿಂದೆನೇನೆ ಬಸವಣ್ಣನವರು ವೈದಿಕ ಸಂಪ್ರದಾಯವನ್ನ ವಿರೋಧಿಸಿ ಲಿಂಗಾಯತ ತತ್ವವನ್ನ ಅಥವಾ ಬಸವ ತತ್ವವನ್ನ ಪ್ರತಿಪಾದನೆ ಮಾಡಿದ್ರು. ಹಾಗಾಗೇನೆ ಪ್ರತ್ಯೇಕ ಧರ್ಮ ಬೇಕು ಅನ್ನೋದು ಇವ್ರ ವಾದ. ಅವ್ರು ಎಲ್ಲಿ ಹೇಳ್ಯಾರ್ರಿ? ಬಸವಣ್ಣವ್ರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಮಾಡ್ಯಾರಿ? 8ನೇ ಇಸ್ವಿಯಾಗಾಯಿತು. ಪ್ರಥಮ ಜಗದ್ಗುರುಗಳು ಯಾರು? ಅವ್ರನ್ನ ಪಟ್ಟಕ್ಕೆ ಇರಿಸುವಾಗ ಯಾರು ಉಪಸ್ಥಿತರಿದ್ದರು? ಏನೇ ದಾಖಲೆ ಅದಾವ್ರಿ ಇವ್ರ ಬಲ್ಲಿ, ಹೇಳೋರ ಬಲ್ಲಿ. ಹಂಗಾದ್ರೆ ಅವ್ರ ಮೂರ್ತಿ ಪೂಜೆ, ವೈದಿಕ ಪೂಜೆ ವಿರೋಧ ಇತ್ತಂದ್ರೆ ಕೂಡಲ ಸಂಗಮ ಹೆಸರು ಯಾಕೆ ತಗೋತಿದ್ರು? ಪ್ರತಿಯೊಂದು ವಚನದ ಮುಗಿದ ನಂತರ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಇದನ್ನೇ ಹಿಂದೆ ಒಬ್ಬರು ಮಾತೆ ಮಹಾದೇವರು ಆ ಕೂಡಲ ಸಂಗಮ ತೆಗೆದು ತಮ್ಮದೇ ಒಂದು ವಚನ ಮಾಡಿದ್ದಕ್ಕೆ ತೀವ್ರ ವಿರೋಧ ಆಗಿದ್ರೆ ಅದನ್ನ ಕೈ ಬಿಟ್ಟರು. ಅಂದರೆ ಇವ್ರು ಬಸವಣ್ಣ ಆಗ್ಲಿಕ್ಕೆ ಹೊರಟಿದ್ದಾರೆ, ಇವ್ರು ಯಾರೂ ಬಸವಣ್ಣ ಇಲ್ಲ. ಇವರೆಲ್ಲರೂ ಒಂದೊಂದು ಮಟ್ಟಕ್ಕೆ ಸೀಮಿತ ಆಗಿ ಒಂದು ವಿಷ ತುಂಬುವಂಥ ಕೆಲಸ ಲಿಂಗಾಯತ ವೀರಶೈವರಲ್ಲಿ ಮಾಡ್ತಾ ಇದ್ದಾರೆ. ವೀರಶೈವರ ಸಂಪ್ರದಾಯ ಬೇರೆ ಇಲ್ಲ, ಲಿಂಗಾಯತ ಸಂಪ್ರದಾಯ ಬೇರೆ ಇಲ್ಲ. ನಾವೆಲ್ಲರೂ ಪಂಚಪೀಠಗಳಿಗೂ ನಡ್ಕೋತೀವಿ, ಬಸವಣ್ಣವರ ವಿಚಾರಗಳಿಗೂ ನಡ್ಕೋತೀವಿ. ಅದಕ್ಕೆ ಈ ಸನಾತನ ಧರ್ಮ ಅಂತ ಹೇಳಿ ನೀವು ಹೇಳ್ತೀರಿ, ಕನ್ನೇರಿ ಶ್ರೀಗಳು ಕೂಡ ಹಿಂದೂಗಳೆಲ್ಲ ಒಂದಾಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಯಾರು ಪ್ರತ್ಯೇಕ ಧರ್ಮವನ್ನ ಕೇಳ್ತಿದ್ದಾರೆ ಅವ್ರು ಹೇಳೋದೇನು? ಸನಾತನ ಅಂತಂದ್ರೇನೆ ವೈದಿಕ, ಬ್ರಾಹ್ಮಣ್ಯ, ಶೋಷಣೆ, ಹೀಗಾಗೇನೆ ಪ್ರತ್ಯೇಕವಾದ ಧರ್ಮ ಬೇಕು ಅಂತ ಹೇಳಿ ಹಿಂದೆನೇನೆ ಬಸವಣ್ಣನವರು ವೈದಿಕ ಸಂಪ್ರದಾಯವನ್ನ ವಿರೋಧಿಸಿ ಲಿಂಗಾಯತ ತತ್ವವನ್ನ ಅಥವಾ ಬಸವ ತತ್ವವನ್ನ ಪ್ರತಿಪಾದನೆ ಮಾಡಿದ್ರು. ಹಾಗಾಗೇನೆ ಪ್ರತ್ಯೇಕ ಧರ್ಮ ಬೇಕು ಅನ್ನೋದು ಇವ್ರ ವಾದ. ಅವ್ರು ಎಲ್ಲಿ ಹೇಳ್ಯಾರ್ರಿ? ಬಸವಣ್ಣವ್ರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಮಾಡ್ಯಾರಿ? 8ನೇ ಇಸ್ವಿಯಾಗಾಯಿತು. ಪ್ರಥಮ ಜಗದ್ಗುರುಗಳು ಯಾರು? ಅವ್ರನ್ನ ಪಟ್ಟಕ್ಕೆ ಇರಿಸುವಾಗ ಯಾರು ಉಪಸ್ಥಿತರಿದ್ದರು? ಏನೇ ದಾಖಲೆ ಅದಾವ್ರಿ ಇವ್ರ ಬಲ್ಲಿ, ಹೇಳೋರ ಬಲ್ಲಿ. ಹಂಗಾದ್ರೆ ಅವ್ರ ಮೂರ್ತಿ ಪೂಜೆ, ವೈದಿಕ ಪೂಜೆ ವಿರೋಧ ಇತ್ತಂದ್ರೆ ಕೂಡಲ ಸಂಗಮ ಹೆಸರು ಯಾಕೆ ತಗೋತಿದ್ರು? ಪ್ರತಿಯೊಂದು ವಚನದ ಮುಗಿದ ನಂತರ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಇದನ್ನೇ ಹಿಂದೆ ಒಬ್ಬರು ಮಾತೆ ಮಹಾದೇವರು ಆ ಕೂಡಲ ಸಂಗಮ ತೆಗೆದು ತಮ್ಮದೇ ಒಂದು ವಚನ ಮಾಡಿದ್ದಕ್ಕೆ ತೀವ್ರ ವಿರೋಧ ಆಗಿದ್ರೆ ಅದನ್ನ ಕೈ ಬಿಟ್ಟರು. ಅಂದರೆ ಇವ್ರು ಬಸವಣ್ಣ ಆಗ್ಲಿಕ್ಕೆ ಹೊರಟಿದ್ದಾರೆ, ಇವ್ರು ಯಾರೂ ಬಸವಣ್ಣ ಇಲ್ಲ. ಇವರೆಲ್ಲರೂ ಒಂದೊಂದು ಮಟ್ಟಕ್ಕೆ ಸೀಮಿತ ಆಗಿ ಒಂದು ವಿಷ ತುಂಬುವಂಥ ಕೆಲಸ ಲಿಂಗಾಯತ ವೀರಶೈವರಲ್ಲಿ ಮಾಡ್ತಾ ಇದ್ದಾರೆ. ವೀರಶೈವರ ಸಂಪ್ರದಾಯ ಬೇರೆ ಇಲ್ಲ, ಲಿಂಗಾಯತ ಸಂಪ್ರದಾಯ ಬೇರೆ ಇಲ್ಲ. ನಾವೆಲ್ಲರೂ ಪಂಚಪೀಠಗಳಿಗೂ ನಡ್ಕೋತೀವಿ, ಬಸವಣ್ಣವರ ವಿಚಾರಗಳಿಗೂ ನಡ್ಕೋತೀವಿ. ಅದಕ್ಕೆ